ಮೊದಲಿಗೆ ನಾನು ಡಾಕ್ಟರ್ ಪ್ರದೀಪ್ ಅಂತ ಹೇಳಿ ಪ್ರೊಫೆಸರ್ ಆ್ಯಂಡ್ HOD ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸನ್. ಸೊ ಇವತ್ತಿನ ದಿವಸ ನಾವು ಕ್ಷಯ ರೋಗದ ಬಗ್ಗೆ ಒಂದು CME ಮಾಡಿದ್ದೀವಿ. ಸೊ ಆ್ಯನ್ ಏನ್ಷಿಯಂಟ್ ಫೋ ಮಾಡ್ರನ್ ಫೈಟ್ TB ಸ್ಟಿಲ್ ಲಿಂಗರ್ಸ್ ಅಂತೇಳಿ. ಇದು ಯಾಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಟ್ಯೂಬರ್ಕ್ಯುಲೋಸಿಸ್ ಒಂದು ಸಾಂಕ್ರಾಮಿಕ ರೋಗ. ಇದನ್ನು ಎಷ್ಟೇ ನಾವು ತಡೆಗಟ್ಟೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ಔಷಧಗಳು ಇದ್ದರೂ ಕೂಡ ಮತ್ತೆ ನಮ್ಮ ಮನುಷ್ಯರಿಗೆ ಇದು ಒಂಥರ ಥ್ರೆಟ್ಟಾಗಿ ಉಳಿದಿದೆ. ಯಾಕಂದರೆ ಮುಂಚೆ ಕ್ಷಯರೋಗ ಬಂತು ಅಂತ ಹೇಳಿದ್ರೆ ಅವ್ರು ಸತ್ತೋಗ್ಬಿಡ್ತಾನೆ ವ್ಯಕ್ತಿ ಕ್ಷಯರೋಗದಿಂದ ಅಂತ ಅವಾಗಿತ್ತು. ಆಮೇಲೆ ನ್ಯಾಷನಲ್ ಪ್ರೋಗ್ರಾಮ್ಸ್ ಬಂತು, ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಬಂತು. ಆವಾಗ ಟ್ರೀಟ್ಮೆಂಟ್ ಬಂತು ಕ್ಷಯರೋಗಕ್ಕೆ. ಅದಾದಮೇಲೆ ಕ್ಷಯರೋಗ ಬಂತು ಅಂತ ಹೇಳಿದ್ರು ಕೂಡ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಗುಣಮುಖರಾಗ್ತಾರೆ ಅಂತ ಹೇಳಿ. ಆಮೇಲೆ ರಿವೈಸ್ಡ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಬಂತು. ಅದೇನು ಮಾಡಿದ್ರು ಅಂತ ಹೇಳಿದ್ರೆ ಟ್ರೀಟ್ಮೆಂಟು ಮುಂಚೆ ಇರೋದಕ್ಕಿಂತ ತುಂಬ ಎಫೆಕ್ಟಿವ್ ಮಾಡಿದ್ರು. ಹಾಗಾಗಿ ಇವಾಗ ಕ್ಷಯರೋಗನ ತಡೆಗಟ್ಟುವ ಮಟ್ಟಕ್ಕೆ ತಂದಿದ್ದೀವಿ. ಆದರೆ ಅದನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡಬೇಕು ನಮ್ಮ ಪ್ರಪಂಚದಿಂದ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕೆಂದರೆ ಅದಕ್ಕೆ ವಿವಿಧ ಕಾರಣಗಳಿದ್ದಾವೆ. ಒಂದು, ಈ ರೋಗ ಎಲ್ಲರಿಗೂ ನಾವು BCG ಲಸಿಕೆ ಹಾಕೋದ್ರಿಂದ ಎಲ್ಲರೂ ಅದರ ವಿರುದ್ಧ ಇಮ್ಯೂನ್ ಆಗಿದ್ದಾರೆ. ಓಕೆ, ಸೊ ನಾವೆಲ್ಲನೂ ಒಂದಲ್ಲ ಒಂದು ದಿವಸ ಒಂದಲ್ಲ ಒಂದು ಸರಿ ಕ್ಷಯರೋಗಕ್ಕೆ ಓಪನ್ ಆಗಿದ್ದೀವಿ, ಎಕ್ಸ್ಪೋಸ್ ಆಗೇ ಇದ್ದೀವಿ. ಬಟ್ ಬಿಕಾಸ್ ಆಫ್ ಇಮ್ಯುನಿಟಿ ನಮಗೆ ಅದು ಬರೋದಿಲ್ಲ. ನಮ್ಮ ಇಮ್ಯುನಿಟಿ ಯಾವಾಗ ಕಡಿಮೆ ಆಗೋಗುತ್ತೋ ಈ ಕ್ಷಯರೋಗ ನಮಗೆ ಬಂದ್ಬಿಡುತ್ತೆ. ಸೊ ಈ ಇಮ್ಯುನಿಟಿ ಕಡಿಮೆ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಮಾಲ್ನ್ಯೂಟ್ರಿಷನ್, ಪೌಷ್ಟಿಕತೆ ಕಡಿಮೆ ಆಗೋದು. ಇನ್ನೊಂದು HIV. ಈ HIV ರೋಗ ಬಂತು ಅಂತ ಹೇಳಿದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ತೀರಾ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಟ್ಯೂಬರ್ಕ್ಯುಲೋಸಿಸು ಒಂದು ಕಾಮನ್ ಡಿಸೀಸ್ ಆಗಿಬಿಡುತ್ತೆ. ಸೊ ಟ್ಯೂಬರ್ಕ್ಯುಲೋಸಿಸ್ ಕ್ಷಯ ರೋಗನ ನಿರ್ಮೂಲನೆ ಮಾಡೋದಕ್ಕೆ ಆಗದಿರೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ HIV ಕೂಡ. ಹಾಗಾಗಿ HIVನ ತಡೆಗಟ್ಟಿದ್ರೆ ಒಂದು ಮಟ್ಟಕ್ಕೆ ಕ್ಷಯ ರೋಗನ ತಡೆಗಟ್ಬೋದು. ಸೊ ಈ ರೀಸೆಂಟ್ ಮೆಡಿಕಲ್ ಅಡ್ವಾನ್ಸಸ್ಸಿಂದಾಗಿ ನಾವು ನಿರ್ಮೂಲನೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ. ಅದಕ್ಕೋಸ್ಕರ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಅಂತ ಹೇಳಿಬಿಟ್ಟು ಪ್ರೋಗ್ರಾಮ್ಸ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಎಕ್ಸ್ಪರ್ಟ್ಸ್ ಕರೆದು ಹೊಸ ಟೆಕ್ನಾಲಜೀಸ್ ಏನು ಬಂದಿದ್ದಾವೆ, ಹೊಸ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಏನಿದ್ದಾವೆ ಅದನ್ನು ತಿಳ್ಕೊಂಡು ನಾವು ಪೋಸ್ಟ್ ಗ್ರ್ಯಾಜುಯೇಟು, ಇಂಟರ್ನ್ಸು, ನಮ್ಮ ಡಾಕ್ಟರ್ಸು ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಉಪಯೋಗ ಆಗಲಿ ಅಂತ ಹೇಳಿ, ಅದೇ ರೀತಿ ಡಿಸ್ಕಷನ್ ಆಗಲಿ ಅಂಥೇಳಿ. ಸೊ ಈಗ ಕೆಲವು ಸ್ಪೀಕರ್ಸು ನಮಗೆ ಪಾಂಡಿಚೇರಿಯಿಂದ ಬಂದಿದ್ದಾರೆ, ಕೆಲವರು NTIಯಿಂದ ಬಂದಿದ್ದಾರೆ, ಇನ್ನು ಕೆಲವರು WHO ಕನ್ಸಲ್ಟೆಂಟ್ಸ್. ಹಾಗಾಗಿ ಅವ್ರಿಗೆಲ್ಲ ಬೇರೆ ದೇಶದಲ್ಲಿ ಹೇಗೆ ನಡೀತಿದೆ, ಅಲ್ಲಿ ಪ್ರಿವಿಲೆನ್ಸ್ ಹೇಗಿದೆ, ನಮ್ಮ ದೇಶದ ಪ್ರಿವಿಲೆನ್ಸ್ ಹೇಗಿದೆ, ಏನು ಟ್ರೀಟ್ಮೆಂಟ್ ಕೊಡಬೇಕು, ಇವರನ್ನ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು, ಯಾರನ್ನ ಐಸೋಲೇಟ್ ಮಾಡಬೇಕು. ಟ್ಯೂಬರ್ಕ್ಯುಲೋಸಿಸ್ಸು ಅಡಲ್ಟ್ಗೆ ಬರೋ ಜೊತೆಗೆ ಪೀಡಿಯಾಟ್ರಿಕ್ ಟ್ಯೂಬರ್ಕ್ಯುಲೋಸಿಸ್ ಅಂತಿದೆ, ಅಂದರೆ ಚಿಕ್ಕ ಮಕ್ಕಳಿಗೆ ಕೂಡ ಬರ್ತದೆ. ಸೊ ಅವ್ರಿಗೆ ಟ್ರೀಟ್ಮೆಂಟ್ ಆಸ್ಪೆಕ್ಟು ಬೇರೆದಿರ್ತವೆ. ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಆಮೇಲೆ ಐಸೋಲೇಷನ್ ಹೇಗೆ ಮಾಡಬೇಕು ಅಂಥೇಳಿ ಅದಕ್ಕೋಸ್ಕರನೇ ಈ CME ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ನಾವು ಏನು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರೆ, ಕ್ಷಯ ರೋಗ ಮುಂಚಿನ ಥರ ಸಾಂಕ್ರಾಮಿಕ ರೋಗ ಹೌದು, ಆದರೆ ಮುಂಚಿನ ಥರ ಭಯ ಬೀಳೋ ಅಗತ್ಯ ಏನೂ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ಗಳಿದ್ದಾವೆ. ಮುಂಚೆ ಹೇಗೆ ಅಂತ ಹೇಳಿದ್ರೆ ಕ್ಷಯ ರೋಗ ಬಂತು ಅಂದರೆ ಮನೆಯಲ್ಲೇ ಕೂತ್ಕೊಂಡ್ಬಿಡೋದು, ಯಾರೂ ಆಚೆ ಬರ್ತಿರಲಿಲ್ಲ, ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗ್ತಿತ್ತು. ಯಾಕಂದರೆ ಸತ್ತೋಗ್ಬಿಡ್ತಾರೆ, ಇವರು ನೋಡಿದ್ರೆ ಯಾರು ಮನೆಗೆ ಬರಲ್ಲ ಅಂಥೇಳಿ. ಆ ರೀತಿ ಯಾರೂ ಯೋಚನೆ ಮಾಡೋ ಅಗತ್ಯ ಕೂಡ ಇಲ್ಲ. ಕ್ಷಯ ರೋಗಕ್ಕೆ ಸಂಪೂರ್ಣವಾದ ಚಿಕಿತ್ಸೆ ಉಂಟು, ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಹಾಗಾಗಿ ನಿಮಗೆ ಕ್ಷಯ ರೋಗ ಬರೋ ಲಕ್ಷಣಗಳು ಅಂತ ಹೇಳಿದ್ರೆ, ನಿಮಗೆ 7 ವಾರಕ್ಕಿಂತ ಜಾಸ್ತಿ ಜ್ವರ ಇತ್ತು, ತೂಕ ಕಡಿಮೆ ಆಯಿತು, ಕೆಮ್ಮು ಜಾಸ್ತಿ ಇತ್ತು, ಆಮೇಲೆ ಸಾಯಂಕಾಲ ಹೊತ್ತು ಜ್ವರ ಬರೋದು ಇದಿತ್ತು ಅಂದರೆ, ಈ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ನೀವು ದಯವಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲ ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗ್ಬೋದು. ಅಲ್ಲಿ ನಿಮಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನಿಮ್ಮ ಕಫ ಪರೀಕ್ಷೆ ಮಾಡ್ತಾರೆ, ತದನಂತರ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲ ಟ್ರೀಟ್ಮೆಂಟ್ ಕೂಡ ಉಚಿತ, ಯಾವುದಕ್ಕೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾರಿಗೆ ಆ ಲಕ್ಷಣಗಳು ಕಂಡು ಬಂದಲ್ಲಿ ದಯವಿಟ್ಟು ನೀವು ಹಾಸ್ಪಿಟಲ್ಗೆ ಹೋಗಿ ತಮ್ಮನ್ನು ತಾವು ಗುಣಪಡಿಸ್ಕೊಳ್ಳಿ. ನಮ್ಮ ಜೊತೆಗೆ ಈ ಕ್ಷಯ ರೋಗನ ನಿರ್ಮೂಲನೆ ಮಾಡೋಕ್ಕೆ ಕೈ ಜೋಡಿಸಿ. ಹೌದು. ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನು ಮತ್ತು ಮಾರ್ಕೆಟಿಂಗ್ ಟೀಮ್ಗಳ ವತಿಯಿಂದ ಅವರ ಸಹಕಾರದೊಂದಿಗೆ ನಮ್ಮ ಸ್ಪೀಕರ್ಸು, ಆಮೇಲೆ ನಮ್ಮ ಡೀನು, ಅಡ್ವೈಸರು ಎಲ್ಲರೂ ಸಹಕಾರದ ಜೊತೆಗೆ ನಾವು ಈ CME ಪ್ರೋಗ್ರಾಮ್ ಅಂದ್ಕೊಂಡಿದ್ದೀವಿ. ಸೊ ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.
ಆ ಯಶಸ್ವಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ವೈದ್ಯರ ಜೊತೆಗೆ ಎಲ್ಲರೂ ಸಮಾಜದಲ್ಲಿರೋ ಎಲ್ಲರೂ ಕೈ ಜೋಡಿಸ್ಲೇಬೇಕು. ಯಾಕಂತ ಹೇಳಿದ್ರೆ ನಾವಿಲ್ಲಿ ಕೂತಿರ್ತೀವಿ, ಜನಗಳು ಕ್ಷಯರೋಗ ಲಕ್ಷಣಗಳು ಇದ್ರೂ ಕೂಡ ಅವ್ರು ಬರದೇ ಹೋದರೆ ಅದು ಸಾಂಕ್ರಾಮಿಕವಾಗಿ ಹರಡ್ತಾನೆ ಇರುತ್ತೆ. ಹಾಗಾಗಿ ಅವ್ರಿಗೆ ಲಕ್ಷಣಗಳಿದ್ರೆ ಅವ್ರು ಬರಲಿ, ಬೇರೆಯವ್ರಿಗಿದ್ರೆ ಅವರು ಹೇಳಿ. ಇದು ಗುಣಮುಖವಾಗುವಂಥನೇ ರೋಗ, ಭಯ ಪಡೋಂಥದ್ದು ಏನೂ ಅಗತ್ಯ ಇಲ್ಲ. ದಯವಿಟ್ಟು ಹಾಸ್ಪಿಟಲ್ಗೆ ಬನ್ನಿ ಅಂತೇಳಿ.